ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮನುಜಾ ಗೌಡ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ವ್ಲಾಗ್ನ ಅರ್ಲಿ ಮಾರ್ನಿಂಗ್ 2:30ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನೈಟ್ ಶಿಫ್ಟ್ ಮಾಡ್ತಾ ಇರೋದ್ರಿಂದ ನನ್ನ ಲಾಗೌಟ್ 2:30. ಸೊ 2:30 ಆದಮೇಲೆ ನಾನು ಮತ್ತೆ ಮಲಗಲಿಲ್ಲ ಇವತ್ತು. ಅದೇ ಇವತ್ತಿನ ಸ್ಪೆಷಲ್ಲು. ಲಾಗೌಟ್ ಆಗಿ ಮತ್ತೆ ಸ್ನಾನ ಮಾಡೋದಕ್ಕೆ ನೀರು ಕಾಯಿಸ್ಬೇಕಾಗಿತ್ತು. ಆ ನೀರನ್ನ ಕಾಯಿಸೋದಕ್ಕೆ ನೀರೊಲೆ ಹಚ್ಚಿದೆ. ಅದಾದಮೇಲೆ ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಬೇಗ ಮಾಡ್ಕೋತಾ ಇದ್ದೀನಿ. ಏನು ಸ್ಪೆಷಲ್ ಇವತ್ತು ಅಂತ ಹೇಳ್ತೀನಿ ಬನ್ನಿ. ಇವತ್ತು ಶುಕ್ರವಾರ ಮತ್ತು ಆಷಾಢ ನಾನು ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ. ನಾನು ಎವ್ರಿ ಟ್ಯೂಸ್ಡೇ ಆ್ಯಂಡ್ ಫ್ರೈಡೇ ನಿಂಬೆಹಣ್ಣು ದೀಪ ಹಚ್ತೀನಿ ಅಂತ. ಆದರೆ ಇವತ್ತು ನಾನು ಒಂದು ಸ್ಪೆಷಲ್ ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಅದು ಯಾವುದು ಗೊತ್ತಾ? ನಿಮಗೆಲ್ಲರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ. ಬಂಡೆ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಅರ್ಲಿ ಮಾರ್ನಿಂಗ್ ಹೋದರೆ ಅಟ್ಲೀಸ್ಟ್ ಒಂದು 8:30 ಅಷ್ಟೊತ್ತಿಗೆ ಮನೆಗೆ ಬರ್ಬೋದು ಅಂತ ನಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನಾನು, ನನ್ನ ಹಸ್ಬೆಂಡು ಮತ್ತು ಅವ್ರ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಲಾಗೌಟ್ ಆಗಿಂದೆ ಮಲಗಲಿಲ್ಲ. 2:30, 3ಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಬಿಕಾಸ್ 4:30ಗೆ ಮನೆ ಬಿಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ನಮ್ಮದು. ಸೊ ನೋಡಿ, ನನ್ನ ಸ್ಯಾರಿನೂ ಕೂಡ ನಾನು ಕ್ಲೀನಾಗೆಲ್ಲ ಪಿನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಂಗಾಗಿ ಲೇಟ್ ಕೂಡ ಆಗಿಲ್ಲ. ಸ್ನಾನ ಮಾಡಿ ಸ್ಯಾರಿ ಉಟ್ಕೊಂಡು ಬಂದು ದೇವರಿಗೆಲ್ಲ ಫಸ್ಟ್ ರೆಡಿ ಮಾಡಿಕೊಂಡೆ. ಹೂವೆಲ್ಲ ಕಟ್ ಮಾಡಿ ಹೂವು ಇಟ್ಕೊಂಡು ಅದಾದಮೇಲೆ ದೀಪಕ್ಕೆಲ್ಲ ಎಣ್ಣೆ ಬಿಟ್ಕೊಂಡು ರೆಡಿ ಮಾಡಿಕೊಂಡೆ. ರೆಡಿ ಮಾಡಿ ಆದಮೇಲೆ ಒಂದು 4:15ಕ್ಕೆಲ್ಲ ನಮ್ಮ ಮನೇಲಿ ಪೂಜೆ ಆಗಿತ್ತು. ನಾನು ಕೂಡ ಕ್ಲೀನಾಗಿ ರೆಡಿ ಆಗಿಬಿಟ್ಟು ಪೂಜೆ ಮಾಡಿಕೊಂಡೆ. ಲೇಟ್ ಆಗಿಬಿಡುತ್ತೆ ಅಂತ ಬೇಗ ಎದ್ದು ನನ್ನ ಹಸ್ಬೆಂಡು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಹಂಗಾಗಿ ಕೆಲಸ ಬೇಗ ಆಯಿತು. ನಾನು ಈ ನೈಟ್ ಶಿಫ್ಟ್ ಅಂತ ಸ್ಟಾರ್ಟ್ ಮಾಡಾದಮೇಲೆ ಅರ್ಲಿ ಮಾರ್ನಿಂಗ್ ಪೂಜೆ ಅನ್ನೋದೇ ಮರ್ತುಬಿಟ್ಟಿದ್ದೀನಿ. ಯಾಕೆಂದರೆ ಮಲಗೋದೇ 3 ಒಂದೊಂದ್ಸಲಿ ಆಫೀಸಿಗೆ ಹೋದ್ರಂತೂ ಮನೆಗೆ ಬರೋದು ಆಲ್ಮೋಸ್ಟ್ 4 ಆಗುತ್ತೆ. ಆ 4ಗೆ ಬಂದುಬಿಟ್ಟು ನಾನು ಏನು ಪೂಜೆ ಮಾಡಲಿ? ಎದ್ದೊಳೋದು 8:30, 9 ಗಂಟೆ. ಅದು ಬೇಗನೆ ಎದ್ದೊಳ್ತೀನಿ, ನನ್ನ ಮಗ ಇರೋದ್ರಿಂದ 8:30, 9 ಗಂಟೆಗೆ ಎದ್ದುಬಿಡ್ತೀನಿ. ಆದರೂ ಎದ್ದಿದ ತಕ್ಷಣ ನಿದ್ದೆ ಆಗಿರೋಲ್ಲ, ಮೂಡಿರಲ್ಲ. ಸೊ ಹಂಗಾಗಿ ಅರ್ಲಿ ಮಾರ್ನಿಂಗ್ ಪೂಜೆ ಆಗಿರ್ಬೋದು, ಬೆಳಗ್ಗೆ ಪೂಜೆ ಮಾಡೋದು ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಈಗ ಆಷಾಢ ಅಂತ ಅಷ್ಟೇ ಬೇಗ ಎದ್ದು ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ಈ ನೈಟ್ ಶಿಫ್ಟ್ ಇರೋದ್ರಿಂದ ನಂದು ಮಾರ್ನಿಂಗ್ ಪೂಜೆ ಎಲ್ಲ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಮುಂಚೆ ಎಲ್ಲ ನಾನು ಬೆಳಗ್ಗೆ ಎದ್ದು ಫಸ್ಟು ಡೇ ಶಿಫ್ಟಲ್ಲೆಲ್ಲ ಇದ್ದಾಗ ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ಬೇರೆ ಕೆಲಸ ಮಾಡ್ಕೋತಾ ಇದ್ದೆ. ಸೊ ದೇವಸ್ಥಾನಕ್ಕೆ ಹೊರಟ್ವಿ ಅಲ್ಲ, ಅದಕ್ಕೇ ಅಲ್ಲೂ ನಿಂಬೆಹಣ್ಣು ದೀಪ ಹಚ್ಚೋಣ ಅಂದ್ಬಿಟ್ಟು ಮನೆಯಲ್ಲೇ ನಾನು ಎಲ್ಲ ರೆಡಿ ಮಾಡಿಕೊಂಡೆ. ಏಕೆಂದರೆ ಅಲ್ಲಂತೂ ತುಂಬ ರಶ್ ಇರುತ್ತೆ ಅಂತ ಹೇಳಿದ್ರು ನನ್ನ ಹಸ್ಬೆಂಡು. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ ದೇವಸ್ಥಾನಕ್ಕೆ, ಹಂಗಾಗಿ ನಂಗೆ ಗೊತ್ತಿಲ್ಲ. ಸೊ ನಾವೆಲ್ಲ ಮುಗಿಸ್ಕೊಂಡು ಒಂದು 4:45ಗೆ ಮನೆ ಬಿಟ್ವಿ. ಅಂದರೆ ಲೈಕ್ ನಾವು ರೆಡಿ ಆಗಿ ಕೂತ್ಕೊಂಡ್ವಿ. ಬಟ್ ಒಂದು 10 ಮಿನಿಟ್ಸ್ ಲೇಟ್ ಆಯಿತು ಎಲ್ಲರೂ ಬಂದು ನಾವು ಹೊರಡೋದು ಅಷ್ಟೊತ್ತಿಗೆ. ಫಸ್ಟ್ 4:30 ಅಂತ ಪ್ಲ್ಯಾನ್ ಮಾಡಿದ್ದಕ್ಕೆ ಅಟ್ಲೀಸ್ಟು ನಾವೊಂದು 4:50, 4:55ಗೆ ಮನೆ ಬಿಟ್ವಿ. ನಾವೇನಾದರೂ 5 ಅಂತ ಪ್ಲ್ಯಾನ್ ಮಾಡಿದ್ದಿದ್ರೆ ಡೆಫಿನೆಟ್ಲಿ 5:30, 5:45 ಆಗಿರೋದು. ನಿದ್ದೆ ಇಲ್ಲದೆ ಬೇಗ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ಪಟ ಅಂತ ಹೋಗ್ತಾ ಇದ್ದೀನಿ. ನನಗೆ ನಿದ್ದೆ ಇಲ್ಲ ಅನ್ನೋದು ಮೈಂಡಲ್ಲೇ ಇಲ್ಲ. ಬಿಕಾಸ್ ಅಷ್ಟು ಎಕ್ಸೈಟ್ ಆಗಿಬಿಟ್ಟಿದ್ದೀನಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ. ಬಿಕಾಸ್ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಅದೇ ನಾನು ಈ ಶಿಫ್ಟಲ್ಲಿರೋದ್ರಿಂದ ನನಗೆ ಟೆಂಪಲ್ಸ್ಗಳ್ಗೆ ಹೋಗೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅರ್ಲಿ ಮಾರ್ನಿಂಗ್ ಟೆಂಪಲ್ಸಿಗೆ ಹೋಗೋದು ತುಂಬ, ಮತ್ತು ದೂರ ಇರೋ ಟೆಂಪಲ್ಸಿಗೆ ಹೋಗೋದೆಲ್ಲ ಕಷ್ಟ ಆಗ್ತಾಯಿದೆ. ಬಟ್ ಇವತ್ತು ಆ ಟೈಮ್ ಬಂತು ಅನ್ನೋ ಖುಷಿಗೆ ನಿದ್ದೆ ಇಲ್ಲ ಅನ್ನೋದು ಕೂಡ ಮರ್ತುಬಿಟ್ಟಿದ್ದೀನಿ ನಾನು. ಅಷ್ಟು ಖುಷಿಯಾಗಿ ಹೊರಟೆ. ಈ ದೇವಸ್ಥಾನ ನಮ್ಮ ಮನೆಯಿಂದ ಒಂದು 1/2 ಅವರಿಂದ ಇಲ್ಲ ಒಂದು 40 ಮಿನಿಟ್ಸ್ ಆಗುತ್ತೆ ಅನಿಸುತ್ತೆ. ನಾವಿಲ್ಲಿ 5ಗೆ ಬಿಟ್ವಿ ಅಲ್ಲ, ಅಲ್ಲಿಗೆ ಹೋಗೋಷ್ಟೊತ್ತಿಗೆ 5:40, 5:45 ಆಗಿತ್ತು. ಮಾರ್ನಿಂಗೂ ಸ್ವಲ್ಪ ಟ್ರಾಫಿಕ್ಕೇ ಇತ್ತು. ಏನು ಫುಲ್ ರೋಡ್ ಫ್ರೀ ಇರಲಿಲ್ಲ. ಏನು ಫ್ಲೈಓವರ್ ಮೇಲೆಲ್ಲ ದೊಡ್ಡ ಗಾಡಿ ಬಿಡಲ್ಲ ಅಂದ್ಬಿಟ್ಟು ಅದರಿಂದ ಸ್ವಲ್ಪ ಟ್ರಾಫಿಕ್ ಕಾಣಿಸ್ತು. ನಮ್ಮ ಬೆಂಗಳೂರಂತೂ ಮಾರ್ನಿಂಗು, ನೈಟು, ಅರ್ಲಿ ಮಾರ್ನಿಂಗು ಅನ್ನೋ ಏನು ಡಿಫ್ರೆನ್ಸು ಕೂಡ ಡೆಫಿನೆಟ್ಲಿ ಕಾಣೋದಿಲ್ಲ. ಯಾವಾಗಲೂ ಆ್ಯಕ್ಟಿವ್ ಆಗೇ ಇರುತ್ತೆ ನಮ್ಮ ಬೆಂಗಳೂರು ಸಿಟಿ. ಅದು ನಮ್ಮ ಬೆಂಗಳೂರು ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ಸೊ ನಾವು ಅಲ್ಲಿ ಒಂದು 5:40ಗೆಲ್ಲ ರೀಚ್ ಆದ್ವಿ. ನೋಡ್ಬೋದು, ನಿಮಗೆ ದೇವಸ್ಥಾನ ಕಾಣಿಸ್ತಾ ಇದೆ.
ಪಾರ್ಕಿಂಗ್ ಏರಿಯಾದಲ್ಲಿರೋ ಕಾರ್ಗಳನ್ನ ನೋಡಿದ್ರೆ ನೀವು ಹೆದ್ರುಕೊಬಿಡ್ತೀರ. ಇಷ್ಟೊಂದು ಕಾರಿದೆ ದೇವ್ರೆ ಹೆಂಗಪ್ಪ ಇಷ್ಟು ಬೇಗ ಬಂದರು, ಇಷ್ಟು ಕಾರ್ಗಳು ಇಷ್ಟು ಏನೋ ಗಾಡಿಗಳು ಕಾಣಿಸ್ತಾ ಇದ್ದಾವೆ. ಬಟ್ ಅಲ್ಲೋಗಿ ನೋಡಿದ್ವಿ, ಒಂದು ಅರ್ಧ ಕಿಲೋಮೀಟ್ರ್ ಆಲ್ರೆಡಿ ನಿಂತಿದ್ರು ಜನ. 6:30ಗೆಲ್ಲ ದರ್ಶನ ಸ್ಟಾರ್ಟ್ ಮಾಡಿದ್ರು. ಸೊ ನಾವು ದರ್ಶನಕ್ಕೆ ನಿಂತ್ಕೊಂಡಿದ್ವಲ್ಲ, ನಾವು ದರ್ಶನ ಮಾಡೋದಕ್ಕೆ ಹೋದ್ವಿ. ಇಲ್ಲಿ ಹೇಗೆ ಅಂದರೆ ನಾನು ನಿಂಬೆಹಣ್ಣು ದೀಪ ಕೂಡ ಹಚ್ಕೊಂಡಿದ್ದೆ ಆ ಟೈಮಲ್ಲಿ. ಕೈಯಲ್ಲಿ ನಿಂಬೆಹಣ್ಣು ದೀಪ ಇಟ್ಕೊಂಡಿದ್ದೀನಿ. ದರ್ಶನಕ್ಕೆ ಅಂತ ಹೋದೆ. ಫಸ್ಟ್ ಟೈಮ್ ಹೋಗಿದ್ರಿಂದ ನನಗೆ ಗೊತ್ತಿಲ್ಲ ಇಲ್ಲಿ ಹೆಂಗೆ ದರ್ಶನ ಅಂತ. ಹೋಗಿ ನಿಂತ್ಕೊಂಡೆ ದೇವ್ರ ಮುಂದೆ. ಅದ್ರ ಮೇಲೆ ನೀರು ಹಾಕಿದ್ರು. ಆ ನೀರು ಬಂದು ನನ್ನ ಮೇಲೆ ಬಿತ್ತು. ಲೈಕ್ ನಾನು ಇಟ್ಕೊಂಡಿದ್ದಂಥ ದೀಪಕ್ಕೆಲ್ಲ ಬಿತ್ತು. ಆ ದೀಪದಲ್ಲಿ ಒಂದೇ ಒಂದು ದೀಪ ಕೂಡ ಹಾರಲಿಲ್ಲ. ಐ ವಾಸ್ ಸೋ ಸರ್ಪ್ರೈಸ್ಡ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಖುಷಿಯಾಯಿತು. ದೇವಿ ದರ್ಶನ ಮಾಡಿಕೊಂಡು ಬಂದ್ವಿ. ನಾವು 7:30ಗೆಲ್ಲ ಬಂದ್ವಿ. ಬಿಕಾಸ್ ನಮ್ಮೂರು ಬಗಲಗುಂಟೆ ಮಾರಮ್ಮಂಗೆ ಹೋಗಬೇಕಿತ್ತು ಅಂದ್ಬಿಟ್ಟು ಬಂದು ಆ ತಾಯಿದು ದರ್ಶನ ಮಾಡ್ಕೊಂಡು, ಇವತ್ತು ವಾರ್ಷಿಕೋತ್ಸವ ಇತ್ತು, ದರ್ಶನ ಮಾಡ್ಕೊಂಡ್ವಿ. ಅದಾದಮೇಲೆ ನಾನು ವಾರ ನಮ್ಮ ಅವ್ರ ಗ್ರಾಮ ದೇವತೆಗೆ ದೀಪ ಹಚ್ತೀನಲ್ವ, ಇವತ್ತು 5ನೇ ವಾರದ ಲೆಕ್ಕ ಇತ್ತು. ಹಾಗಾಗಿ ಅಲ್ಲಿಗೂ ಕೂಡ ಎಲ್ಲ ರೆಡಿ ಮಾಡಿಕೊಂಡೆ. ಬಂದಿದ್ದ ತಕ್ಷಣವೇ ನಾನು ಮನೆಗೆ ಬರೋಷ್ಟೊತ್ತಿಗೆ ಒಂದು 8:35 ಆಗಿತ್ತು. ಸೊ ಆ ಟೈಮಲ್ಲಿ ಬಂದುಬಿಟ್ಟು ಕ್ಲೀನಾಗಿ ಇನ್ನೊಂದ್ಸಲಿ ಎಲ್ಲ ಈ ರೆಡಿ ಮಾಡಿಕೊಂಡು ಆ ದೇವಸ್ಥಾನಕ್ಕೂ ಕೂಡ ಹೊರಟೆ. ಅಲ್ಲಿ ಹೋಗಿ ನೋಡಿದ್ರೆ ಡೋರ್ ಓಪನ್ ಇಲ್ಲ. ಇಲ್ಲಿ ಯಾವಾಗಲೂ ಹಿಂಗೆ ಇರುತ್ತೆ, ಬೆಳಗ್ಗೆನೇ ಬಂದು 500 ಪೂಜೆ ಮಾಡಿ ಹೊರಟೋಗ್ತಾರೆ. ಬಟ್ ಏನಂದರೆ ಕೀ ಬಂದುಬಿಟ್ಟು ಅಲ್ಲೇ ಪಕ್ಕದಲ್ಲಿ ಅಂಗಡಿ ಕೊಟ್ಟಿರ್ತಾರೆ. ಹಾಗಾಗಿ ನಾನು ಅಲ್ಲೇ ಕೀ ಓಪನ್ ಮಾಡಿಬಿಟ್ಟು ನಾನು ಒಳಗಡೆ ದೀಪ ಹಚ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ಒಳಗೆ ಹೋಗ್ಬಿಟ್ಟು ರೆಡಿ ಮಾಡಿಬಿಟ್ಟು ದೀಪ ಎಲ್ಲ ಹಚ್ಚಿ ಆ ತಾಯಿಗೂ ಕೂಡ ನಿಂಬೆಹಣ್ಣು ದೀಪದ ಆರತಿ ಮಾಡಿ ಮುಗಿಸ್ಕೊಂಡೆ. ಅದಾದಮೇಲೆ ಇನ್ನೇನು ದೇವಸ್ಥಾನ 1-2 ರೌಂಡ್ ಹಾಕಿ ಮನೆ ಕಡೆಗೆ ಬಂದು ತುಂಬ ಅಂದರೆ ತುಂಬ ನಿದ್ದೆ ಬರ್ತಾಯಿತ್ತು. ನಾನು ಪಾಪುಗೆ ಊಟ ಮಾಡಿಸಿ ನಾನು ಟಿಫನ್ ಮಾಡಿಕೊಂಡು ಒಂದು 11ಗೆಲ್ಲ ಮಲಗಿದೋಳು. ಮತ್ತೆ ಎದ್ದಿದ್ದೆ 2ಗೆ. ಬಿಕಾಸ್ ನೈಟ್ ಫುಲ್ ನಿದ್ದೆ ಇರಲಿಲ್ಲ ಅಲ್ಲ. ಮತ್ತು ಇವತ್ತು ಆಫೀಸ್ ಇತ್ತು, ಆಫೀಸಿಗೆ ಹೋಗಬೇಕಿತ್ತು ಅಂದ್ಬಿಟ್ಟು 2ಗೆ ಎದ್ದು ಮತ್ತೆ ರೆಡಿ ಅವನಿಗೆ ಊಟ ಮಾಡಿಸಿ 3:30 ಕ್ಯಾಬ್ ಬಂತು. ಅಷ್ಟೊತ್ತಿಗೆ ನಾನು ರೆಡಿಯಾಗಿ ಆಫೀಸ್ ಕಡೆ ಹೊರಟೆ. ಸೊ ಇವತ್ತಿನ ಡೇ ಹೆಂಗಿತ್ತು ಅಂದರೆ ಐ ಆಮ್ ಸೋ ಬ್ಲೆಸ್ಡ್ ಅಂತಲೇ ಫೀಲ್ ಆಗೋಯಿತು. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗಿವತ್ತು. ಒಂದು ಡೇ ಇಷ್ಟು ಪಾಸಿಟಿವಾಗಿ ಸ್ಟಾರ್ಟ್ ಆದರೆ ನಾವು ಆ ಡೇ ಫುಲ್ ಪಾಸಿಟಿವ್ನೆಸ್ನ ಫೀಲ್ ಮಾಡ್ಬೋದು. ತುಂಬ ಅಂದರೆ ತುಂಬ ಖುಷಿಯಾಗಿ ಡೇನ ಎಂಡ್ ಮಾಡ್ಬೋದು ಕೂಡ. ನೀವು ಯಾರೆಲ್ಲ ಆಷಾಢ ಶುಕ್ರವಾರದಲ್ಲಿ, ಮಂಗಳವಾರದಲ್ಲಿ ನಿಂಬೆಹಣ್ಣು ದೀಪ ಹಚ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಆಫೀಸಿಗೆ ಹೋಗಿ ಸೊ ನಾನು ನಾರ್ಮಲಾಗಿ ಆಫೀಸ್ ಕೆಲಸ ಮುಗಿಸ್ಕೊಂಡು ಒಂದು 2:30ಗೆಲ್ಲ ಲಾಗೌಟ್ ಹಾಕ್ತೀನಿ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.